ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಪದೇ ಪದೇ ನಿಮ್ಮನ್ನು ಅವಮಾನಿಸಿದವರ ಎದುರಿಗೇ ನೀವು ಗೆದ್ದು ನಿಲ್ಲಬೇಕು ಅಂತ ನಿಮಗೇನಾದರೂ ಹಠ ಇದೆಯಾ? ಈಗಾಗಲೇ ನೀವು ಆ ಥರ ಒಂದು ಸಾಧನೆಯನ್ನು ಮಾಡಿದ್ದೀರಾ? ಖಂಡಿತ ಆ ಥರ ಒಂದು ಸಾಧನೆಯನ್ನು ನೀವೇನಾದರೂ ಮಾಡಿದ್ರಿ ಅಂತಂದರೆ ನೀವು ಗ್ರೇಟ್ ಆಗ್ತೀರಾ. ನಿಜ ಸ್ನೇಹಿತರೆ, ಇಂಥದ್ದೊಂದು ಕಿಚ್ಚು ನಮಗೆ ಇರಲೇಬೇಕು. ಈ ಥರದ ಕಿಚ್ಚನ್ನು ನಾವು ಹಚ್ಕೊಳ್ಳಿಲ್ಲ ಅಂತಂದರೆ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಂಥವರು ನಮ್ಮ ಹಿಂದೆ ಮುಂದೆ ಇದ್ರೇ ನಮ್ಮ ಸಾಧನೆಗೊಂದು ಬೆಲೆ ಕೂಡ ಇರುತ್ತೆ. ಆದರೂ ಕೆಲವೊಂದು ಸಾರಿ ನಾವೆಲ್ಲೋ ಎಡೆವು ಬಿಡ್ತೀವಿ. ನಮ್ಮನ್ನು ಇವರು ಟೀಕೆ ಮಾಡೋರು ಅಂತ ಗೊತ್ತಿದ್ರೂ ನಮ್ಮ ಇಮೋಷನ್ನ ಅವರಿದ್ರಿಗೆ ಹೇಳಿಬಿಡ್ತೀವಿ. ಸೊ ಹಾಗಾಗಿನೇ ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸೇಲ್ ಯುವರ್ ಎಮೋಷನ್ಸ್ ಬಿಕಾಸ್ ನೋ ಬಡಿ ಕ್ಯಾನ್ ಬೈ ಇಟ್. ಎಷ್ಟು ಸತ್ಯವಾದಂಥ ಮಾತಲ್ವಾ? ಇರೋ ಪ್ರಾಬ್ಲಮ್ಸು ಸಾಕಷ್ಟು ನಮಗೆ ಪ್ರಾಬ್ಲಮ್ಸ್ಗಳಿರುತ್ತೆ. ಆ ಪ್ರಾಬ್ಲಮ್ಸ್ಗಳನ್ನು ಯಾರೆದುರಿಗೆ ಹಂಚ್ಕೋಬೇಕು, ಇದಕ್ಕೆ ನಿಜವಾದಂಥ ಮಾಲಕ ಯಾರು ಅನ್ನೋದೇ ನಮಗೆ ಗೊತ್ತಿರಲ್ಲ. ಇರೋ ಪ್ರಾಬ್ಲಮ್ಸನ್ನು ಪರಿಹಾರ ಕೊಡಿಸುವಂಥ ಗೋಗರಿದ್ರೆ ಕೇಳಿಸ್ಕೊಂಡವ ನಕ್ಕು ಬಿಡ್ತಾನೆ. ಇನ್ಫ್ಯಾಕ್ಟ್ ಅವನಿಗೆ ಇಂಥದ್ದೊಂದು ಸಮಸ್ಯೆಗೆ ಸೊಲ್ಯೂಷನ್ಸ್ ಕೊಡಲೇಬೇಕು ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಆತನೇ ನಿಮ್ಮ ಕಾಲೆಳೆಯುವ, ನಿಮ್ಮನ್ನು ಟೀಕೆ ಮಾಡುವನಾಗಿರ್ತಾನೆ. ಅಂಥವರಿದ್ರಲ್ಲಿ ಗೋಳಿಟ್ಕೊಂಡು ಪರಿಹಾರಕ್ಕೆ ಅಂಗಲಾಚುವುದಿರತ್ತಲ್ಲ, ಅದೇ ದೊಡ್ಡ ಮೂರ್ಖತನ ಅಂತ ಹೇಳ್ಬೋದು. ನಮಗೆ ಸಮಸ್ಯೆ ಇರೋದೇ ಇಲ್ಲೇ. ನಮ್ಮ ನೋವುಗಳಿಗೆ ಗ್ರಾಹಕರು ಯಾರು ಅದಕ್ಕೆ ಅರ್ಹರು ಹುಡುಕೋದೇ ಕಷ್ಟ ಆಗಿಬಿಟ್ಟಿದೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಷ್ಟು ಜನ ಸ್ನೇಹಿತರು ಅಂತ ಅಂತಿರ್ತಾರೆ. ಅದರಲ್ಲಿ ಕೆಲವರು ಮಾತ್ರ ಜೆನ್ಯೂನ್ ಆಗಿರ್ತಾರೆ. ಅವರನ್ನೇ ನಾನು ನಮ್ಮ ಆತ್ಮೀಯರು, ನಮ್ಮ ಆತ್ಮೀಯ ಸ್ನೇಹಿತ, ಬಂಧುಗಳು ಅಂತ ಹೇಳ್ತೀವಿ. ಇವರು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಅಂತ ಹೇಳಿದರೆ, ನಾವು ಏನೇ ಮಾಡಿದರೂ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಉಳಿದೆಲ್ಲ ಸ್ನೇಹಿತರು ಬರೀ ಲೆಕ್ಕಕ್ಕೆ ಮಾತ್ರ ಅಂತ ಹೇಳ್ಬೋದು. ಆದರೆ ಈ ಜೆನ್ಯೂನ್ ಆದ ಸ್ನೇಹಿತನ ಜೊತೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಕೂಡ ಪರಿಹಾರ ಸಿಗತ್ತೆ ಅಂತ ಅಲ್ಲ. ಹೆಗಲ ಮೇಲಿದ್ದ ಭಾರದ ಚೀಲವನ್ನು ಒಂದಷ್ಟು ಹೊತ್ತು ಕೆಳಗಿಳಿಸಿದ ಭಾವ, ಸ್ವಲ್ಪ ರಿಲೀಫ್ ಅಷ್ಟೇ. ಸೊಲ್ಯೂಷನ್ಸ್ ಕೊಡ್ತಾನೋ ಇಲ್ವೋ, ಆದರೆ ಒಂದು ಕಂಫರ್ಟ್ ಜೋನಿಗೆ ಎಳೆದುಕೊಂಡು ಹೋಗಿ ನಮಗೆ ಸಮಾಧಾನ ಮಾಡೋದಂತೂ ಪಕ್ಕ. ಅಷ್ಟರ ಮಟ್ಟಿಗೆ ನಮಗೆ ತುಂಬ ಉಪಕಾರಿ ಆಗಿರ್ತಾನೆ. ಇಂಥವರಿರೋ ಒಂದು ಸರ್ಕಲ್ ಕಟ್ಕೊಂಡಿರ್ತಾರೆ. ಆತ್ಮೀಯ ಸ್ನೇಹಿತರು ಅಂತ ಒಂದು ಟ್ಯಾಗ್ ಅಟ್ಯಾಚ್ ಮಾಡಿರ್ತೀವಿ. ಎಕ್ಸಾಮ್ ಟಫ್ ಇತ್ತು ಕಣೋ ಅಂದಾಗ ಬಿಡುಗುರು ನೆಕ್ಸ್ಟ್ ಟೈಮ್ ಬರೆಯೋಣ ಅಂತ ಹೇಳ್ತಾನೆ. ಏನೋ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಹಣದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ, ಇರಲಿ ಬಿಡು ಮಗ ನಾನಿದ್ದೀನಿ ಅಂತ ಹೆಗಲ ಮೇಲೆ ಕೈ ಹಾಕಿ ನಮ್ಮ ಕಣ್ಣೀರು ಒರೆಸ್ತಾನೆ. ಇಂಥ ಒಬ್ಬ ಸ್ನೇಹಿತ ಪ್ರತಿಯೊಬ್ಬರ ಜೀವನದಲ್ಲೂ ಇರಲೇಬೇಕು. ಆದರೆ ಇವನ್ನೆಲ್ಲವನ್ನ ಬಿಟ್ಟು ಉಳಿದೊಂದು ವರ್ಗ ನಮ್ಮ ಸುತ್ತಲೂ ಇರುತ್ತೆ. ಅವರೇನು ನಮಗೆ ಕೆಟ್ಟದ್ದು ಮಾಡಬೇಕು ಅಂತ ನಿಂತಿರೋರಲ್ಲ, ಆದರೆ ನಾವು ಬಿದ್ದಾಗ ಚಾಚು ತಪ್ಪದೆ ನಮ್ಮ ಹಿಂದೆ ನಗಾಡೋರಾಗಿರ್ತಾರೆ ಅಥವಾ ನಮ್ಮ ಕಾಲೆಳೆಯುವಂಥ ವರ್ಗದವರಾಗಿರ್ತಾರೆ. ಇಂಥವ್ರ ಮಧ್ಯದಲ್ಲಿ ಬದುಕೋದಿದೆಯಲ್ಲ, ಅದೊಂಥರ ಚಾಲೆಂಜಿಂಗ್ ಅನಿಸುತ್ತೆ. ಬರ್ತೀನಿ ಅಂತಲೇ ಕೈ ಕೊಡೋ ಜನ ಇವರು. ಬಹುಶಃ ಇಂಥವರು ನಮ್ಮ ಲೈಫಲ್ಲಿ ಇರಲೇಬೇಕು. ಇವರೇ ನಮ್ಮ ಲೈಫನ್ನು ಗಟ್ಟಿ ಮಾಡೋದು ಕೂಡ. ತಲೆ ಮೇಲೆ ಚಪ್ಟಿಕಲ್ಲು ಎಳೆದ್ರೂ ಮುಂದೆ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅನ್ನುವಂಥ ಹಠಕ್ಕೆ ಬೀಳ್ತೀವಿ. ಆ ಹಠವೇ ನಮ್ಮ ಬದುಕಿಗೊಂದು ಫೈನ್. ಅದೇ ದಾರಿ ತೋರಿಸತ್ತೆ. ನಗೋರ್ ಮುಂದೆ ಅಳೋದು ನಿಷಿದ್ಧ ಅಲ್ವಾ? ಹಾಗಾಗಿ ಅಳೋ ಪ್ರಸಂಗ ಬಂತು ಅಂತ ಹೇಳಿದ್ರೆ ಗುದ್ದಾಡಿ ಜೀವನ ನಡೆಸ್ತೀವಿ. ಯಾವುದೂ ಕಷ್ಟಕ್ಕೆ ಹೆದರಿ ಮೂಲೆಗೆ ಸೇರುವ ಮುನ್ನ ಇಂಥವರ ನೆನಪಾಗುತ್ತೆ. ಇವರು ನಮ್ಮ ಕಾಲು ಎಳಿತಾರೆ ಅನ್ನುವಂಥದ್ದು ನಮಗೆ ಪ್ರತಿ ಕ್ಷಣನೂ ಕೂಡ ಬರ್ತಾನೆ ಇರತ್ತೆ. ಗೊತ್ತಾದರೆ ನಗ್ತಾನಲ್ಲಪ್ಪ ಅಂತ ಭಯ ಶುರುವಾಗುತ್ತೆ. ಆ ಭಯನೇ ನಾವು ಕೆಲಸಕ್ಕೆ ಮತ್ತಷ್ಟು ಹಚ್ಚಿಕೊಳ್ಳುವಂತೆ ಮಾಡುತ್ತೆ. ದೇಹಕ್ಕೆ ರೆಸ್ಟ್ ಬೇಕು ಅಂದ್ಕೊಂಡ್ರೂ ಮನಸ್ಸು ಬೇಡ ಅನ್ನುತ್ತೆ. ಗುರಿ ಮುಟ್ಟೋವರೆಗೂ ನೋ ರೆಸ್ಟ್ ಅನಿಸುತ್ತೆ. ಉಸಿರು ಬಿಗಿ ಹಿಡಿದು ಅಣಿಗೊಳ್ತೀವಿ. ಮಾಡೋ ಕೆಲಸದಲ್ಲಿ ಸೋತ್ರು ಬಿದ್ದರೂ ಮತ್ತೆ ಏಳ್ತೀವಿ. ಎದ್ದು ಬೀಳ್ತೀವಿ, ಬಿದ್ದು ಒಂದ್ಸಾರಿ ಗೆದ್ದು ನಿಲ್ತೀವಿ. ಅನುಮಾನ, ಅವಮಾನ, ನೋವು, ದುಃಖ ಎಲ್ಲರ ಬದುಕಲ್ಲೂ ಇದ್ದದ್ದೇ. ನೀವು ಗೆಲ್ಲಲಿಕ್ಕೆ ಅಂತ ಹೊರಟಿದ್ದೀರಾ ಅಂತ ಅಂದರೆ ಸೋಲಿಕ್ಕೂ ಕೂಡ ಸಿದ್ಧರಾಗಿರಬೇಕು. ಸೋತು ಯಾರು ಗೆಲುವನ್ನು ಸಾಧಿಸ್ತಾರೋ ಆ ಗೆಲುವಿನ ರುಚಿ ಆತನಿಗೆ ಗೊತ್ತಿರುತ್ತೆ. ಆ ಗೆಲುವನ್ನು ಸಂಭ್ರಮದಿಂದ ಅನುಭವಿಸ್ತಾನೆ ಕೂಡ. ಆದರೆ ನೀವು ಗುರಿ ನಿರ್ಧಾರ ಮಾಡುವಾಗ ನಿಮ್ಮ ಒಂದು ಸೋಲಿಗೆ ನೀವು ಹೆದರಬಾರ್ದು. ಅದ್ರ ಜೊತೆಗೆ ನಿಮ್ಮ ಗುರಿ ನಿಖರವಾಗಿದೆಯಾ ಅಂತ ಒಂದ್ಸಾರಿ ಥಿಂಕ್ ಮಾಡಬೇಕಾಗತ್ತೆ. ಆ ಗುರಿ ನಿಖರವಾಗಿತ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೋಡದೆ ಮುನ್ನುಗ್ತಾ ಹೋಗಿ. ಇನ್ ಕೇಸ್ ಆ ಗುರಿಯಲ್ಲಿ ಸ್ವಲ್ಪನೇ ತೊಡರಿದ್ರೂ ಕೂಡ ಆ ಗುರಿಯನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಅದಕ್ಕೆ ಸುಗಮವಾದ ದಾರಿ ಯಾವುದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕಾಗತ್ತೆ.
ಯಾಕೆಂದರೆ ನಿಮ್ಮ ಆತ್ಮೀಯರು ಅಂದ್ಕೊಂಡವರು ನಿಮ್ಮ ಗುರಿ ನಿರ್ಧಾರದಲ್ಲಿ ಯಾವುದೇ ಸ್ವಲ್ಪ ಬದಲಾವಣೆ ಆದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದರೆ ನೀವು ಹಿಂದೇಟಾಕಿ ಏನಾದರೂ ಸೋತ್ರಿ ಅಂತಂದರೆ ನಿಮ್ಮನ್ನು ಟೀಕಿಸುವಂಥವ್ರು ಅವನ ಕಡೆಯಿಂದ ಆಗಲ್ಲ ಬಿಡು, ನನಗೆ ಗೊತ್ತಿತ್ತು ಅದು ಅವನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಟೀಕೆ ಮಾಡುವಂಥವರು ಸಾಕಷ್ಟು ಜನ ಇರ್ತಾರೆ. ನಿಮ್ಮ ಯಶಸ್ಸಿಗೋಸ್ಕರ ನೀವೆಷ್ಟು ಹಗಲು ರಾತ್ರಿ ಶ್ರಮ ವಹಿಸಿರ್ತೀರ ಅಂತ ಅದು ನಿಮಗೆ ಗೊತ್ತು. ಎಷ್ಟು ಅವಮಾನಗಳನ್ನು ಅನುಭವಿಸಿರ್ತೀರ, ಎಷ್ಟು ದುಃಖವನ್ನು ಅನುಭವಿಸಿರ್ತೀರ, ಎಷ್ಟು ನೋವನ್ನು ಅನುಭವಿಸಿರ್ತೀರ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆ ಸಕ್ಸಸ್ ಆದಾಗ ಯಾರು ನಿಮ್ಮನ್ನು ತುಳಿದಿರ್ತಾರೋ, ಯಾರು ನಿಮ್ಮನ್ನು ಟೀಕೆ ಮಾಡಿರ್ತಾರೋ ಅವರೇ ಮೊದಲ ಸಾಲಿನಲ್ಲಿ ನಿಂತಿರ್ತಾರೆ ನಿಮ್ಮನ್ನು ಸನ್ಮಾನ ಮಾಡಲಿಕ್ಕೆ. ಅಂಥವರಿಂದನೇ ನೀವು ಸನ್ಮಾನ ಮಾಡಿಸ್ಕೊಂಡ್ಬಿಟ್ಟು ಬೇಷ್ ಅನ್ಸ್ಕೋಬೇಕಾಗತ್ತೆ. ಈ ಕಲಿಗಾಲದಲ್ಲಿ ಇರೋದೇ ಹೀಗೆ. ನಮ್ಮ ಆತ್ಮೀಯರು ಅಂತ ಅನ್ಸ್ಕೊಂಡವರು, ನಮಗೆ ಸಪೋರ್ಟಿವ್ ಆಗಿ ನಿಂತವರು ಜಾಸ್ತಿ ಗರ್ಜನೆಯನ್ನು ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿರುತ್ತೆ ನಮ್ಮ ಕೆಪಾಸಿಟಿ ಏನು ಅಂತ. ಈ ಟೀಕೆ ಮಾಡುವಂಥವರೇ ಹೇಳ್ಕೊಳ್ಳೋದು ಆತ ಮಾಡ್ತಾನೆ ಅಂತ ಗೊತ್ತಿತ್ತು, ಅದೇ ರೀತಿ ಮಾಡಿದ್ದಾನೆ ಅಂತಲೂ ಹೇಳ್ತಾರೆ. ಹಾಗಾಗಿನೇ ಫ್ರೆಂಡ್ಸ್, ಇಂಥವರ ಮಾತಿಗೆ ನಾವೆಂದು ತಲೆ ಕೆಡಿಸ್ಕೊಳ್ಳೇಬಾರ್ದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ನಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಂಥ ವರ್ಗದವರು. ಅವರು ಏನೂ ಇಲ್ಲ ನಮ್ಮನ್ನು ಟೀಕೆ ಮಾಡುವಂಥವರು. ಅವರಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ. ಅವರ ಒಂದು ಆಲೋಚನೆಗೆ ತಕ್ಕ ಹಾಗೆ ನಾವೇನಾದರೂ ಅವರ ಆಲೋಚನೆಗೆ ನಮ್ಮ ಆಲೋಚನೆಯನ್ನು ಸೇರಿಸಿದ್ವಿ ಅಂತ ಹೇಳಿದರೆ ನಮ್ಮ ಸಕ್ಸಸ್ಸಿನಲ್ಲಿ ಒಂದು 25% ಲಾಸ್ ಆಗುತ್ತೆ. ಹಾಗಾಗಿನೇ ನಮ್ಮ ಅಚೀವ್ಮೆಂಟ್ ಕೂಡ ಸ್ವಲ್ಪ ಲೇಟ್ ಆಗ್ಬೋದು. ಇಂಥವರ ಮಾತಿಗೆ ಕಿವಿ ಕೊಡದೆ ನೀವು ಏನು ಅಂದ್ಕೊಂಡಿದ್ದೀರಾ ಅದರತ್ತ ನಿಮ್ಮ ಗಮನವನ್ನು ಹರಿಸಿದ್ರಿ ಅಂತ ಹೇಳಿದರೆ ಇಂಥ ವರ್ಗದವರ ಮುಂದೆ ನೀವೆಲ್ಲದಕ್ಕಿಂತ ಮೇಲಿರ್ತೀರ. ನಿಮ್ಮ ಒಂದು ಅಚೀವ್ಮೆಂಟನ್ನು ನೋಡಿಬಿಟ್ಟು ಅಲ್ಲೇ ಮಾತಾಡ್ತಾ, ಅಲ್ಲೇ ನಿಮಗೆ ಪ್ರೋತ್ಸಾಹ ತೋರಿಸ್ತಿರೋ ಥರ ನಾಟಕ ಮಾಡ್ಕೊಳ್ತಾ ಜೀವನವನ್ನು ನಡೆಸ್ತಾ ಇರ್ತಾರೆ. ಈ ಥರದ ಮತ್ತಷ್ಟು ಮೋಟಿವೇಶನ್ ವಿಡಿಯೋಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಲೈಕನ್ನು ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.